श्रीमदानंदतीर्थ भगवत्पादाचार्य गुरुभ्यो नमः। हरि ओम। देवं नारायणं नत्वा सर्वदोष विवर्जितम् परिपूर्णं गुरुंश्चान् गीतार्थं वक्ष्यामि लेशतः। ಎರಡನೇ ಅಧ್ಯಾಯದ 41 ಶ್ಲೋಕಗಳು. ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯಃ ಅವ್ಯವಸಾಯಿನ. ಆ ಶ್ಲೋಕದವರೆಗೂ ಮುಗಿದಿತ್ತು. ಈಗ ಅಲ್ಲಿಂದ ಇನ್ನು ಮುಂದಕ್ಕೆ 42ನೇ ಶ್ಲೋಕ, ಭಗವದ್ಗೀತೆಯ 2ನೇ ಅಧ್ಯಾಯದ 42ನೇ ಶ್ಲೋಕಕ್ಕೆ ಆಚಾರ್ಯರು ಏನ್ ತಾತ್ಪರ್ಯ ಬರೆದಿದ್ದಾರೆ ಅನ್ನೋದನ್ನ, ಭಾಷ್ಯ ಬರೆದಿದ್ದಾರೆ ಅನ್ನೋದನ್ನ ನಾವೀಗ ನೋಡ್ಬೇಕಾಗುತ್ತೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಒಟ್ಟು 42, 43, 44 3 ಶ್ಲೋಕಗಳಿಗೆ ಒಟ್ಟಿಗೆ ಭಾಷ್ಯವನ್ನು ಬರೀತಾರೆ ಆಚಾರ್ಯರು. ಒಟ್ಟು 3 ಶ್ಲೋಕಗಳು ಒಂದೇ ಅನ್ವಯಕ್ಕೆ ಬರ್ತಾ ಇದೆ, ಪ್ರತ್ಯೇಕ ಅನ್ವಯ ಅಲ್ಲ, ಇಲ್ಲಿ ಏಕಾನ್ವಯ ಶ್ಲೋಕಗಳು. ಆದ್ದರಿಂದ 3 ಶ್ಲೋಕಕ್ಕೂ ಕೂಡ ಒಟ್ಟಿಗೆ ಭಾಷ್ಯವನ್ನು ಬರೀತಾರೆ. ಆದ್ದರಿಂದ ನಾನು ಮೊದಲು 3 ಶ್ಲೋಕಗಳನ್ನ ಮೊದಲು ಪಾರಾಯಣ ಮಾಡಿಬಿಡ್ತೇನೆ, ಓದಿಬಿಡ್ತೇನೆ ಒಂದ್ಸಲ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಕೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಎಲ್ಲ ಶಾಸ್ತ್ರಗಳಿಗೂ ಕೂಡ ಏಕವಾಕ್ಯತೆಯನ್ನು ಸಂಪಾದನೆ ಮಾಡಿಕೊಳ್ಬೇಕು ಅನ್ನೋದು ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅನ್ನುವಂಥ 41ನೇ ಶ್ಲೋಕದ ಆಶಯ. ಅದರ ಅರ್ಥ ಏನು ಅಂದ್ರೆ, ಎಲ್ಲ ಶಾಸ್ತ್ರಗಳು ಕೂಡ ಒಂದು ವಿಷಯವನ್ನ ಹೇಳ್ತಾ ಇದೆ. ಪ್ರತಿಯೊಂದು ಶಾಸ್ತ್ರಗಳ ತಾತ್ಪರ್ಯವೂ ಕೂಡ ಭಗವಂತನ ಸರ್ವೋತ್ತಮತ್ವ ಜ್ಞಾನ. ಅಂದ್ರೆ ಒಂದು ವಿಷಯವನ್ನ ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋದನ್ನ ತಾತ್ಪರ್ಯ ಮಾಡಿಕೊಂಡು, ಅನುಸಂಧಾನ ಮಾಡಿಕೊಂಡು ಏನ್ ಮಾಡ್ಬೇಕಾಗತ್ತೆ, ಆ ಪ್ರಕಾರವಾಗಿಯೇ ಸಾಧನೆ ಮಾಡ್ಬೇಕಾಗತ್ತೆ. ಒಂದೊಂದು ಶಾಸ್ತ್ರಗಳು ಒಂದೊಂದು ರೀತಿಯಲ್ಲಿದೆ, ಅದಕ್ಕೆ ಅದು ಫಲ, ಇದಕ್ಕಿದು ಫಲ ಇಲ್ಲ. ಎಲ್ಲ ಶಾಸ್ತ್ರಕ್ಕೂ ಭಗವಂತನ ಸರ್ವೋತ್ತಮತ್ವ ಅಂತನ್ನೋದೇ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ. ಆದ್ದರಿಂದ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡುವಂತ ಕಾಲಕ್ಕೆ ಭಗವಂತನ ಸರ್ವೋತ್ತಮತ್ವ ಎನ್ನುವಂಥ ವಿಷಯವನ್ನ ಇಟ್ಟುಕೊಂಡು ಈ ಶಾಸ್ತ್ರ ದೇವರ ಸರ್ವೋತ್ತಮತ್ವವನ್ನ, ಆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನ ತಿಳಿಸ್ಕೊಡ್ತಾ ಇದೆ ಅನ್ನೋದನ್ನ ನಾವು ಚಿಂತನೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಅನ್ನೋದು ಆ ಶ್ಲೋಕ ತಾತ್ಪರ್ಯವಾಗಿತ್ತು. ಇಲ್ಲಿ ಹೇಳ್ತಾರೆ ಆಚಾರ್ಯರು, ಸ್ಯುಹು ಅವೈದಿಕಾನಿ ಮತಾನಿ ಅವ್ಯವಸಾಯಾತ್ಮಕಾನಿ ತಥೋ ವೈದಿಕಾನಿ. ಅವ್ಯವಸಾಯಿಗಳಾಗಿರ್ತಕ್ಕಂಥ ಅಂದ್ರೆ ಏಕತಾತ್ಪರ್ಯವನ್ನ ಬೋಧನ ಮಾಡತಕ್ಕಂತಹ, ಏಕ ವಿಷಯಕವಾಗಿರ್ತಕ್ಕ ತಾತ್ಪರ್ಯ ಬೋಧಕವಾಗಿರ್ತಕ್ಕಂತಹ ವೈದಿಕ ಮತ ಇದೆ. ಆದ್ರೆ ಅವೈದಿಕ ಮತಗಳು ಹಾಗಲ್ಲ. ಅವೈದಿಕಾನಿ ಮತಾನಿ ಅವ್ಯವಸಾಯಾತ್ಮಕಾನಿ ಸ್ಯುಹು ಅದಿವೆ. ಆದ್ರೆ ವೈದಿಕ ಮತಗಳು ನಮಗೆ ಕನ್ಫ್ಯೂಷನ್ ಆಗುವಂತೆ, ಕನ್ಫ್ಯೂಸ್ ಮಾಡಿಸುವಂತೆ ಹೇಳ್ತಾ ಇಲ್ಲ. ವೈದಿಕ ಮತ
ವೈದಿಕ ಶಾಸ್ತ್ರ ಯಾವತ್ತಿಗೂ ಕೂಡ ನಮ್ಮನ್ನ ಕನ್ಫ್ಯೂಸಿಯಸ್ ಸ್ಟೇಟಸ್ಗೆ ತಳ್ಳೋದಿಲ್ಲ. ನೋಡಿ ಎಷ್ಟು ದೊಡ್ಡ ಭರವಸೆಯನ್ನ ಕೊಡ್ತಾನೆ ಕೃಷ್ಣ. ಯಾವತ್ತಿಗೂ ಕೂಡ ವೈದಿಕವಾಗಿರ್ತಕ್ಕಂಥ ಮತಗಳು, ವೈದಿಕವಾದ ಮತ ಒಂದೇ, ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತಹ ಶ್ರೀಮದ್ ವೈಷ್ಣವ ಸಿದ್ಧಾಂತ, ಮಧ್ವಾಚಾರ್ಯರ ಸಿದ್ಧಾಂತ, ಅದು ವೈದಿಕವಾಗಿರ್ತಕ್ಕಂಥ ಮತ ಅದು. ಆದ್ದರಿಂದ ವೈದಿಕ ಮತದಲ್ಲಿ ನಮಗ್ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ. ಅವೈದಿಕ ಮತಗಳಲ್ಲಿ ಕನ್ಫ್ಯೂಷನ್ಗೆ ಅವಕಾಶ ನಮಗೆ ಬೇಕಾಷ್ಟುಂಟು. ಹಾಗಿದ್ರೂ ಕೂಡ ಈಗೇನಾಯ್ತಪ್ಪ, ವೈದಿಕ ಮತದಲ್ಲಿ ಕನ್ಫ್ಯೂಷನ್ ಇಲ್ಲ, ಅವೈದಿಕ ಮತದಲ್ಲಿ ನಿಮ್ಗೆ ಬೇರೆ ಬೇರೆಯಾಗಿ ಹೇಳತ್ತೆ. ಸರಿ ಇರ್ಲಿ, ಇವಾಗ ಏನ್ ಮಾಡ್ಬೇಕು ನಾವು? ತೇಪಿ ಹಿ ಕೇಚಿತ್ ಕರ್ಮಾಣಿ ಸ್ವರ್ಗಾದಿ ಫಲಾನ್ಯೇವಾಹು ಇತ್ಯತಃ. ಆದ್ರೆ ಕೆಲವರು ನಾವು ವೈದಿಕರು ಅಂತ ಹೇಳ್ತಾ, ನಮ್ದು ವೈದಿಕ ಮತ ಅನ್ನೋದನ್ನ ಹೇಳ್ತಾ, ಅದರ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಸ್ವರ್ಗಾದಿ ಫಲಗಳು, ಭವಾನ್ಸ್ತು ಕಾಮ್ಯಾರ್ಥಾನ್ಯೇವ ಕರ್ಮಾಣಿ ಸ್ವರ್ಗಾದಿ ಫಲಾನಿ. ನಾವ್ ಹೇಳಿದ್ದೇನು? ಶಾಸ್ತ್ರಗಳಿಗೆ ತಾತ್ಪರ್ಯ ಯಾವುದು? ಮೋಕ್ಷ, ಭಗವತ್ ಸರ್ವೋತ್ತಮತ್ವ ಜ್ಞಾನ. ಅಂತ ಭಗವಂತನ ಸರ್ವೋತ್ತಮತ್ವ ಜ್ಞಾನದಿಂದ ಮೋಕ್ಷ ನಾವು ಹೇಳಿದ್ವಿ. ಕೆಲವರು ನಮ್ದು ವೈದಿಕ ಮತ ಅಂತ ಹೇಳ್ತಾ, ನಾವು ವೈದಿಕರು ಅಂತ ಹೇಳ್ತಾ, ಆ ಮತಗಳಲ್ಲಿ ಫಲ ಏನ್ ಕೊಡ್ತಾರೆ? ಸರ್ವಾಣ್ಯೇವ ಕರ್ಮಾಣಿ ಸ್ವರ್ಗಾದಿ ಫಲಾನ್ಯಾಹು, ಎಲ್ಲ ಕರ್ಮಗಳಿಗೂ ಫಲ ಸ್ವರ್ಗ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಾವೇನ್ ಹೇಳ್ತೀವಿ? ಕೃಷ್ಣ ಏನ್ ಹೇಳ್ತಾನೆ ಅದಕ್ಕೆ? ಕಾಮ್ಯ ಕರ್ಮಗಳಿಗೆ ಸ್ವರ್ಗ ಫಲ. ನೋಡಿ ಎಷ್ಟು ಚೆನ್ನಾಗಿದೆ. ಕೆಲವರು ಏನ್ ಮಾಡ್ತಾರೆ, ವೈದಿಕ ಮತವನ್ನ ಅವಲಂಬನೆ ಮಾಡಿಕೊಂಡು ನಾವು ವೈದಿಕರು ಅಂತ ಹೇಳ್ತಾ ಸರ್ವ ಕರ್ಮಗಳಿಗೂ ಸ್ವರ್ಗ ಫಲ ಅಂತ ಅವರು ಪ್ರತಿಪಾದನೆ ಮಾಡಿಬಿಡ್ತಾರೆ. ಅದು ಸರಿಯಲ್ಲ. ನಾವೇನ್ ಹೇಳ್ತೀವಿ ಅದಕ್ಕೆ? ನಾವು ಅಂದ್ರೆ ಕೃಷ್ಣದೇವರ ಮತ ಏನದರಲ್ಲಿ ಅಂದ್ರೆ, ಕಾಮ್ಯ ಕರ್ಮಗಳಿಗೆ ಸ್ವರ್ಗ ಫಲ, ನಿಷ್ಕಾಮನೆಯಿಂದ ಈಶ್ವರಾರ್ಪಣ ಬುದ್ಧಿಯಿಂದ, ಯಾವ ಕಾಮನೆಯೂ ಇಲ್ಲ, ಯಾಕೆ ಮಾಡ್ತಾ ಇದ್ದೀರಿ ಈ ಕರ್ಮವನ್ನ ಅಂತಂದ್ರೆ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ, ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಅನುಸಂಧಾನ. ಅದು ನಿಷ್ಕಾಮ ಕರ್ಮ. ಆದ್ದರಿಂದ ಸಕಾಮ ಕರ್ಮಗಳಿಗೆ ಸ್ವರ್ಗಾದಿಗಳು ಫಲ ಅಂತ ಹೇಳಿ, ಆ ನಿಷ್ಕಾಮ ಕರ್ಮ ಈಶ್ವರಾರ್ಪಣ ಬುದ್ಧಿಯಿಂದ, ಕೃಷ್ಣಾರ್ಪಣ ಬುದ್ಧಿಯಿಂದ ಯಾರು ಮಾಡ್ತಾರೋ ಆ ನಿಷ್ಕಾಮ ಕರ್ಮಗಳು ಈಶ್ವರಾರ್ಪಣ ಬುದ್ಧಿಯಿಂದ ಅನುಷ್ಠಾನ ಮಾಡಿದಂತಹ ಕರ್ಮಗಳಿಗೆ ಜ್ಞಾನ, ತನ್ಮೂಲಕ ಮೋಕ್ಷ ಅಂತನ್ನೋದು ಫಲ. ಇದು ಅತ್ಯಂತ ಸ್ಪಷ್ಟ. ಆದ್ದರಿಂದಲೇ ಕೆಲವರು ವೇದವಾದ ರಥಾಹ ಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ. ಅವರೆಲ್ಲ ಹೇಗೆ? ವೇದವಾದ ರಥಾಹ ವೈದಿಕಾಭಾಸತ ಪ್ರದರ್ಶನಾಯ ನಿಂದಾ ಮಿತಿಶೇಷಃ ಅಷ್ಟಾಹ. ಅಂಥವರಿಗೆ ಉತ್ತರವನ್ನ ಕೊಡ್ಲಿಕ್ಕಾಗಿ ಪರಮಾತ್ಮ ಹೇಳ್ತಾನೆ. ವೈದಿಕ ಮತಗಳಿಗೆ ಅಥವಾ ವೈದಿಕ ಮತದಲ್ಲಿ ನಿಮಗೆ ಕನ್ಫ್ಯೂಷನ್ ಅವಕಾಶ ಇಲ್ಲ. ಯಾಕೆ? ನಿಷ್ಕಾಮನೆಯಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಅನುಷ್ಠಾನ ಮಾಡಿದಾಗ, ಕರ್ಮಾಚರಣೆ ಮಾಡಿದಾಗ ತತ್ಫಲ ರೂಪವಾಗಿ, ಅದಕ್ಕೆ ಫಲವಾಗಿ ಜ್ಞಾನದಿಂದ ಮೋಕ್ಷ. ಕೆಲವರು ವೈದಿಕರು ಅಂತ ಅನ್ನಿಸ್ಕೊಂಡು ಆ ವೈದಿಕ ಮತಾವಲಂಬಿಗಳು ನಾವೆಲ್ಲ ವೈದಿಕರು ಅಂತ ಅನ್ಕೊಂಡು ನಮ್ಮ ಮತಕ್ಕೆ ತಾತ್ಪರ್ಯ ಏನು, ಶಾಸ್ತ್ರ ಏನ್ ಹೇಳ್ತಾ ಇದೆ ಅಂತ ಅವ್ರು ಏನ್ ಹೇಳ್ತಾರೆ? ಸ್ವರ್ಗಾದಿ ಫಲಗಳು ಕರ್ಮಗಳಿಗೆ ಅಂತ ಹೇಳ್ತಾರೆ.
ಅದಕ್ಕೆ ನಾವ್ ಹೇಳ್ತೀವಿ ಸ್ವರ್ಗಾದಿ ಫಲಗಳು ಇಲ್ಲ ಅಂತಿಲ್ಲ. ಕಾಮ್ಯ ಕರ್ಮಗಳಿಗೆ ಸ್ವರ್ಗಾದಿ ಫಲ, ನಿಷ್ಕಾಮ ಕರ್ಮದಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಆಚರಣೆ ಮಾಡಿಬಿಟ್ರೆ ಅದೇನಾಗತ್ತೆ? ಮೋಕ್ಷ ಫಲವಾಗತ್ತೆ. ಆದ್ದರಿಂದ ಯಾರು ಶಾಸ್ತ್ರಗಳಿಗೆ ಕೇವಲ ಸ್ವರ್ಗಾದಿ ಫಲಗಳು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ವೈದಿಕ ಆಭಾಸ, ವೈದಿಕರಂತೆ ಕಾಣಿಸುವಂತಹ ಮತಗಳಷ್ಟೇ ಹೊರತು ಶುದ್ಧವಾಗಿರತಕ್ಕಂತಹ ವೈದಿಕ ಮತ ಅಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಸ್ಥಿತಃ ವೇದವಾದ ರತಾಃ ಪಾರ್ಥ ನಾನ್ಯದಸ್ತಿ ಇತಿ ವಾದಿನಃ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮೋಕ್ಷ ಫಲಂ ಅಪೇಕ್ಷ್ಯ ಸ್ವರ್ಗಾದಿ ಪುಷ್ಪಯುಕ್ತಾಂ ವಾಚಂ ಪ್ರವದಂತಿ. ಮೋಕ್ಷ ಫಲವನ್ನ ಅಪೇಕ್ಷೆ ಮಾಡಿಕೊಂಡು, ಅಂದ್ರೆ ಮೋಕ್ಷ ಫಲವನ್ನ ನೋಡ್ಕೊಂಡು ಅವರು ಫಲ ಇಲ್ಲ ಅವರಿಗೆ, ಪುಷ್ಪ, ನೀವ್ ಮಾಡ್ರಿ, ಈ ಕರ್ಮ ಮಾಡ್ರಿ, ಸ್ವರ್ಗ ಬರುತ್ತೆ, ಇದು ಮಾಡ್ರಿ, ಅದು ಬರುತ್ತೆ, ಆ ಸುಖ ಬರುತ್ತೆ, ಈ ಭೋಗ ಬರುತ್ತೆ, ಈ ಮನೆ ಬರುತ್ತೆ, ಈ ಕಾರು ಬರುತ್ತೆ, ಈ ದುಡ್ಡು ಬರುತ್ತೆ, ಮದುವೆ ಆಗತ್ತೆ, ಮಕ್ಕಳಾಗತ್ತೆ ಇತ್ಯಾದಿಯಾಗಿ ಶಾಸ್ತ್ರಗಳನ್ನ ಅದಕ್ಕಾಗಿ ಮಾಡ್ತಾರೆ. ಪುಷ್ಪಿತಾಂ ಸ್ವರ್ಗಾದಿ ಪುಷ್ಪಯುಕ್ತಾಂ ವಾಚಂ ಪ್ರವದಂತಿ. ಶಾಸ್ತ್ರಗಳಿಗೆ ಸ್ವರ್ಗಾದಿಗಳು ಫಲ, ಸ್ವರ್ಗಾದಿಗಳು ಫಲ ಅಂತ ಅವ್ರು ಹೇಳ್ತಾರೆ. ಅಂಥವ್ ಯಾರು? ಪಾರ್ಥ ತೇ ವೇದವಾದ ರತಾಃ. ಅರ್ಜುನ, ಅವರೆಲ್ಲ ಕರ್ಮಾದಿ ವಾಚಕ ವೇದವಾದ ರತಾಃ. ಅವರೆಲ್ಲ ಯಜ್ಞಯಾಗ ಮಾಡ್ರಿ, ಸ್ವರ್ಗಕ್ಕೆ ಹೋಗ್ರಿ, ಅಲ್ಲಿ ಮಜಾ ಮಾಡ್ರಿ, ಸುಖ ಅನುಭವಿಸ್ರಿ, ಪುಣ್ಯ ಫಲ ಉಯಿತು, ಮತ್ತೆ ಭೂಮಿ ಕೆಳಗೆ ಇಳಿದು ಬನ್ರಿ, ಅಲ್ಲೂ ಕೂಡ ಮತ್ತೆ ಕರ್ಮಗಳನ್ನ ಮಾಡ್ರಿ, ಮತ್ತೆ ಸ್ವರ್ಗಕ್ಕೆ ಹೋಗ್ರಿ, ಮತ್ತೆ ಹೀಗೆ ಇಷ್ಟೇ ಅವರದ್ದು, ಇನ್ನೇನಿಲ್ಲ. ಕರ್ಮ ಮಾಡು, ಕರ್ಮಕ್ಕೆ ಫಲರೂಪವಾದ ಭೋಗ ಅನುಭವಿಸು, ಸ್ವರ್ಗಕ್ಕೆ ಹೋಗು, ಕೆಳಗೆ ಬಾ, ಮತ್ತೆ ಕರ್ಮ ಮಾಡು, ಮತ್ತೆ ಹೋಗು, ಅದಕ್ಕಿಂತ ಮೇಲೆ ಹೋಗೋದಿಲ್ಲ ಅವರು. ಶಾಸ್ತ್ರಗಳಿಗೆ ವೇದಗಳಿಗೆ ಇಷ್ಟೇ ಅರ್ಥವನ್ನು ಹೇಳ್ತಾರೆ. ಆದರೆ ವೇದ ಅದರ ಆಂತರ್ಯದಲ್ಲಿ ಏನ್ ಹೇಳ್ತಾ ಇದೆ ಅನ್ನೋ ವಿಷಯಕ್ಕೆ ಅವ್ರು ಹೋಗೋದೇ ಇಲ್ಲ. ಯಾಕೆ? ಪರೋಕ್ಷ ಪ್ರಿಯಾ ಹಿ ದೇವಾ ಪರೋಕ್ಷ ವಿಷಯ ವೇದಾ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ಇತ್ಯಾದಿಭಿಃ ಪರೋಕ್ಷೇಣ ಪ್ರಾಯೋ ಭಗವಂತಂ ವದಂತಿ. ಪರೋಕ್ಷವಾಗಿ ಎಲ್ಲರಿಗೂ ಅರ್ಥವಾಗದೇ ಇರುವಂತೆ ವೇದ ಅತ್ಯಂತ ಸ್ಪಷ್ಟವಾಗಿ ಪರಮಾತ್ಮನನ್ನ ಪ್ರತಿಪಾದನೆ ಮಾಡ್ತಾ ಇದೆ. ದೇವತೆಗಳಿಗೆ ದೇವರ ವಿಷಯವನ್ನ ಅತ್ಯಂತ ಸ್ಪಷ್ಟವಾಗಿ ಅಯೋಗ್ಯರು ತಿಳ್ಕೊಳ್ಬಾರದು ಅನ್ನೋದು ಆಸೆ. ಪರೋಕ್ಷ ಪ್ರಿಯ ಇವ ಹಿ ದೇವಾ ಪ್ರತ್ಯಕ್ಷ ದ್ವಿಷಃ ಅಂತ ಒಂದು ಕಡೆ ಬರುತ್ತೆ ಮಂತ್ರ. ಐತರೇಯೋಪನಿಷತ್ತಿನಲ್ಲಿ ದೇವತೆಗಳಿಗೆ ದೇವರನ್ನ ಅಯೋಗ್ಯರಿಗೆ ತಿಳಿಸಿಕೊಡಬಾರದು ಅಂತನ್ನೋದು ಆಸೆ ಅಂತ. ಅಯೋಗ್ಯರು ದೇವರನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬಾರದು ಅಂತನ್ನೋದು ದೇವತೆಗಳಿಗೆ ಆಸೆ. ವೇದಗಳು ಅಷ್ಟೇ, ಪರೋಕ್ಷ ವಿಷಯ, ಕಣ್ಣಿಗೆ ಕಾಣುವಂತೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ದೇವರನ್ನ ತಿಳಿಸ್ಕೊಡೋದಿಲ್ಲ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪೋಪೋಹ್ಯ ಏವಚ. ಭಾಗವತ ಕೃಷ್ಣ ಹೇಳ್ತಾನೆ, ನನ್ನನ್ನ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇದೆ ವೇದ. ಆದ್ದರಿಂದ ಮುಖತಃ ಯಾವುದನ್ನ ಹೇಳ್ತಾ ಇದೆ, ಸ್ವರ್ಗ ಅದು ಇದು ಅಂತ ಹೇಳಿ ಅದನ್ನ ಕೆಲವರು ಸ್ವೀಕಾರ ಮಾಡಿಕೊಂಡು ಅದೇ ಫಲ ಅಂತ ಉಪದೇಶ, ಪಾಠ ಪ್ರವಚನ, ವ್ಯಾಖ್ಯಾನ, ಗ್ರಂಥ ರಚನೆ ಎಲ್ಲ ಮಾಡಿಬಿಡ್ತಾರೆ. ಆದ್ದರಿಂದ ಭೋಗೈಶ್ವರ್ಯ ಗತಿಂ ಪ್ರತಿ ತತ್ಪ್ರಾಪ್ತಿಂ ಪ್ರತಿ ತತ್ಪ್ರಾಪ್ತಿ ಫಲ ಏವ ವೇದಾಹ ಇತಿ ವದಂತಿ ಇತ್ಯರ್ಥ. ಅವ್ರೇನ್ ಮಾಡ್ತಾರೆ, ಭೋಗ ಮತ್ತು ಐಶ್ವರ್ಯ, ಸುಖ ಅನುಭವಿಸೋದು
ಅದಕ್ಕೆ ದುಡ್ಡು ಸಂಪಾದನೆ ಮಾಡೋದು. ಅದಕ್ಕೆ ಅನುಕೂಲವಾಗಿ ವೇದಗಳಿದೆ, ವೇದಗಳು ಅದನ್ನ ತಿಳಿಸಿಕೊಡ್ತಾ ಇದೆ ಎಂಬುದಾಗಿ ಅವ್ರು ಹೇಳ್ತಾರೆ. ಅಂತಹ ವ್ಯಕ್ತಿಗಳಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಕೃಷ್ಣ. ಕಾಮಾತ್ಮಾನಃ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅವ್ರ ಕಾಮಾತ್ಮಾನಃ, ಅವ್ರಿಗೆ ಮೈ ತುಂಬಾ ಆಸೆಯೇ ತುಂಬಿಕೊಂಡ್ಬಿಟ್ಟಿದೆ, ಬರೀ ಆಸೆ ಅವರಿಗೆ. ಸ್ವರ್ಗಪರಾಹ, ಅವರೆಲ್ಲ ಸುಖವನ್ನ ಅನುಭವಿಸುವಂತಹ ಸ್ವರ್ಗದ ವಿಷಯದಲ್ಲಿ ಅವ್ರಿಗೆ ಆಸಕ್ತಿ. ಅವರೆಲ್ಲ ಭೋಗೈಶ್ವರ್ಯ ಗತಿಂ ಪ್ರತಿ ಜನ್ಮ ಕರ್ಮ ಫಲಪ್ರದಾಂ, ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತಹ ಮೋಕ್ಷಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂತಹ ವಿಷಯದಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ. ಶಾಸ್ತ್ರಗಳು ಯಾಕೆ ಬೇಕು ಅವ್ರಿಗೆ ಅಂತಂದ್ರೆ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ. ಶಾಸ್ತ್ರದಲ್ಲಿ ಹೇಳಿದ, ವೇದಗಳಲ್ಲಿ ಹೇಳಿದ ಯಾವುದೋ ಒಂದು ಕರ್ಮವನ್ನ, ಪೂಜೆಯನ್ನೋ ಯಜ್ಞಯಾಗವನ್ನೋ ಮಾಡಿ ಶ್ರೀಮಂತರಾಗುವುದು, ಆ ಕರ್ಮಕ್ಕೆ ಫಲವಾಗಿ ಸ್ವರ್ಗವನ್ನ ಪಡೆಯೋದು, ಅಲ್ಲಿ ಭೋಗ ಐಶ್ವರ್ಯ ಅದು ಪಡಿಲಿಕ್ಕೆ ಮಾತ್ರವೇ ವೇದಗಳು ಶಾಸ್ತ್ರಗಳು ಅಂತ ಅವರು ಇರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಭೋಗೈಶ್ವರ್ಯ ಪ್ರಸಕ್ತಾರ ತಯಾಪಕೃತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಅಂತಹ ವ್ಯಕ್ತಿಗಳಿಗೆ ಸಮಾಧ್ಯರ್ಥ, ಸಮಾಧಿಗಾಗಿ ಬುದ್ಧಿ ನಿಶ್ಚಯವಾಗೋದಿಲ್ಲ. ಸಮಾಧಿ ಅಂದ್ರೆ ದೇವರ ನಿರಂತರವಾಗಿರತಕ್ಕಂಥ ಗುಣಾನುಸಂಧಾನ, ಪರಮಾತ್ಮನ ಗುಣಾನುಸಂಧಾನ ರೂಪವಾಗಿರತಕ್ಕಂಥ ಧ್ಯಾನದ ವಿಷಯದಲ್ಲಿ, ಸಮಾಧಿಯ ವಿಷಯದಲ್ಲಿ ಅವರ ಬುದ್ಧಿ ಬರೋದಿಲ್ಲ. ಯಾಕೆ? ಇದರಿಂದ ಏನಿಲ್ಲ, ಮೋಕ್ಷ ಫಲ, ದೇವರ ಜ್ಞಾನ, ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಇದರಿಂದ ಏನು ಬರುತ್ತೆ? ವೇದಗಳು ದೇವರ ಸರ್ವೋತ್ತಮತ್ವ ಜ್ಞಾನವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದೆ ಅಂತ ನಾವು ಚಿಂತನೆ ಮಾಡಿಬಿಟ್ರೆ ಏನು ಫಲ ಅಲ್ವಾ? ಫಲ ಏನು ಅಂತಂದ್ರೆ ಮೋಕ್ಷ ಫಲ, ತತ್ವಜ್ಞಾನ, ಮೋಕ್ಷ ಅದವರಿಗೆ ಬೇಡ. ಯಾಕೆ? ಶಾಸ್ತ್ರಗಳಲ್ಲಿ ಅವರಿಗೆ ನಿರ್ಣಯ ಅನ್ನೋದಾಗಿಲ್ಲ. ಅವ್ರಿಗೇನಪ್ಪ ಕಣ್ಣೆದ್ರಿಗೆ ಏನ್ ಕಾಣುತ್ತೋ ಅದನ್ನೇ ಮಾಡ್ತಾ ಇದ್ದಾರ. ದೇವ್ರ ಪೂಜೆ ಮಾಡ್ರಿ ಮೋಕ್ಷ, ಸ್ವರ್ಗ, ಯಜ್ಞಯಾಗಾದಿಗಳು ಮಾಡ್ರಿ ಸ್ವರ್ಗ, ದಾನ ಮಾಡ್ರಿ ಸ್ವರ್ಗ, ಅಷ್ಟೇ, ಅಷ್ಟರಲ್ಲೇ ಇದಾರವರು. ತೇಷಾಂ ಸಮ್ಯಕ್ ಯುಕ್ತಿ ನಿರ್ಣಯಾತ್ಮಕ ಬುದ್ಧಿ, ಯುಕ್ತಿ ನಿರ್ಣಯಾತ್ಮಕವಾಗಿರತಕ್ಕಂತಹ ಬುದ್ಧಿ ಶಾಸ್ತ್ರದಲ್ಲಿ ಬಂದಿಲ್ಲ ಅವರಿಗೆ. ಅವರ ಮನಸ್ಸಿನಲ್ಲಿ ತತ್ವ ನಿಶ್ಚಯ ಅಂತ ಅನ್ನೋದಾಗಿಲ್ಲ. ಸಮ್ಯಕ್ ನಿರ್ಣೀತಾರ್ಥಾನಾಂ ಈಶ್ವರೇ ಮನಸ್ಸಮಾಧಾನಂ ಸಮ್ಯಕ್ ಭವತಿ ತದ್ಧಿ ಮೋಕ್ಷ ಸಾಧನಂ. ಆದ್ದರಿಂದ ಮೋಕ್ಷ ಸಾಧನ ಆಗೋದು ಯಾವಾಗ? ಶಾಸ್ತ್ರಗಳ ಜ್ಞಾನ ಅಂತಂದ್ರೆ ಚೆನ್ನಾಗಿ ತತ್ವ ನಿಶ್ಚಯವನ್ನ ಮಾಡಿಕೊಂಡು ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟು ಚಿಂತನೆಯನ್ನ ಮಾಡೋದರಿಂದ, ಭಗವಂತನ ಗುಣಗಳನ್ನ ಅನುಸಂಧಾನ ಮಾಡೋದರಿಂದ ಅದು ಮೋಕ್ಷ ಸಾಧನವಾಗ್ತದೆ. ಶಾಸ್ತ್ರಗಳು ಅತ್ಯಂತ ಸ್ಪಷ್ಟವಾಗಿ ದೇವರನ್ನ ತಿಳಿಸಿಕೊಡ್ತಾ ಇದೆ. ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನ ಶಾಸ್ತ್ರಗಳು ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಎಲ್ಲ ಶಾಸ್ತ್ರಗಳಿಗೂ ತಾತ್ಪರ್ಯನಾಗಿ ನಿಂತಿರ್ತಕ್ಕಂಥವನು ಪರಮಾತ್ಮ ನಾರಾಯಣ ಶ್ರೀಹರಿ. ಹಾಗ ಅನುಸಂಧಾನ ಮಾಡಿಕೊಂಡ್ರೆ ಮನಸ್ಸು ಒಂದು ಕಡೆಯಲ್ಲೇ ಗಟ್ಟಿಯಾಗಿ ನಿಲ್ಲತ್ತೆ. ಕೇವಲ ಸುಖ, ಕೇವಲ ಸ್ವರ್ಗ, ಕೇವಲ ಭೋಗ, ಕೇವಲ ಐಶ್ವರ್ಯ, ಈ ವಿಷಯಕ್ಕಾಗಿ ನಾವು ಕರ್ಮಾಚರಣೆಯನ್ನ ಮಾಡ್ತಾ ಇದ್ರೆ ಮನಸ್ಸಿಗೆ ತತ್ವ ನಿಶ್ಚಯ ಅಥವಾ ತತ್ವ ನಿರ್ಣಯ ಅಂತ ಅನ್ನೋದಾಗೋದಿಲ್ಲ. ತತ್ವ ನಿರ್ಣಯವಾಗದೆ ಪರಮಾತ್ಮನಲ್ಲಿ ಭಕ್ತಿ ಬರೋದಿಲ್ಲ, ಜ್ಞಾನ ಬರೋದಿಲ್ಲ. ಇದೆರಡೂ ಬರದೆ ಧ್ಯಾನವನ್ನ, ಸಮಾಧಿಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ತತ್ವ ನಿಶ್ಚಯವನ್ನ ಮಾಡಿಕೊಳ್ಳೋದೇ ಮೋಕ್ಷ ಸಾಧನ. ಭಾಗವತ ಸ್ಪಷ್ಟ ಹೇಳುತ್ತೆ, ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚ ಸಮಸ್ತ ಸಮಾಸನ್
ಸ್ವಪ್ನೆ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಅತ್ಯಂತ ಸ್ಪಷ್ಟವಾಗಿ ಭಾಗವತ ಈ ವಿಷಯವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಹೇಯತಾ ಬುದ್ಧಿ, ಸಂಸಾರದ ವಿಷಯದಲ್ಲಿ ಹೇಯ ಬುದ್ಧಿ ಅಂತ ಅನ್ನೋದು ಬರಬೇಕು. ಇದರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲ ವೇದವಾಕ್ಯಗಳು ದೇವರ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಸಂಸಾರದಲ್ಲಿ ನಿರಾಸಕ್ತಿಯನ್ನ ತಾಳಬೇಕು, ಸಂಸಾರದಲ್ಲಿ ವಿಶೇಷವಾಗಿರತಕ್ಕಂಥ ನಿರಾಸಕ್ತಿಯನ್ನ ಪಡಿಬೇಕು. ಅತ್ಯಂತಿಕವಾಗಿ ಸಂಸಾರಿಕವಾಗಿರತಕ್ಕಂಥ ಸುಖ ಭೋಗಾದಿಗಳು ನಮ್ಮನ್ನ ದುಃಖಕ್ಕೆ ಈಡು ಮಾಡ್ತಾ ಇದೆ. ದೇವರ ಚಿಂತನೆ, ಭಗವತ್ ಸರ್ವೋತ್ತಮತ್ವ ಜ್ಞಾನ ಅಂತ ಅನ್ನೋದು ಮಾತ್ರವೇ ನಮ್ಮನ್ನ ಸಂಸಾರದಿಂದ ಪಾರು ಮಾಡಿಸ್ತಕ್ಕಂಥ ಒಂದು ಸಾಧನ ಅಂತ ನಾವು ಚಿಂತನೆಯನ್ನ ಮಾಡಿಕೊಂಡ್ರೆ ಮಾತ್ರವೇ ಅದು ತತ್ವಜ್ಞಾನ, ಒಂದು ಸಾಧನಾತ್ಮಕವಾಗಿರ್ತಕ್ಕಂಥ ಜೀವನ ಅಂತ ಆಗತ್ತೆ. ಇಲ್ಲ ಅಂದ್ರೆ ಇಲ್ಲ ಅಂತ ಅನ್ನೋದು ಆ ಮಾತಿನ ತಾತ್ಪರ್ಯ. ಆದ್ದರಿಂದ ಮೋಕ್ಷ ಸಾಧನ ಅಂದ್ರೆ ಯಾವುದು? ಶಾಸ್ತ್ರಗಳು ದೇವರ ಸರ್ವೋತ್ತಮತ್ವ ಜ್ಞಾನವನ್ನ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಮೇಲೆ ಮೇಲೆ ಕಾಣುವ ಶಾಸ್ತ್ರದ ಮುಖದ ಅರ್ಥಗಳನ್ನ ನಾವು ವೇದಗಳ ಮೌಖಿಕವಾದ ಒಂದು ಡೈರೆಕ್ಟ್ ಆಗಿ ಅನುಸಂಧಾನ ಮಾಡದೆ ನೇರವಾಗಿ ನೋಡಿದಾಗ ಕರ್ಮಗಳು, ಸ್ವರ್ಗ, ಫಲ, ಸುಖ, ಭೋಗ, ಐಶ್ವರ್ಯ ಇದು ಕಾಣುತ್ತೆ. ಅದಕ್ಕೆ ಮರುಳಾಗಬಾರದು. ವೇದಗಳು ಕರ್ಮ ಪರವೋ ವಿಷ್ಣು ಪರವೋ ಅಂತ ನೋಡ್ಕೊಂಡಾಗ ವೇದಗಳು ಮುಖ್ಯವಾಗಿ ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ, ಬೇರೆ ಯಾವುದನ್ನಲ್ಲ ಅನ್ನೋದನ್ನ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಮುಂದೆ ಹೇಳ್ತಾರೆ, ತಾಂ ಯೋಗ ಬುದ್ಧಿಂ ಆಹಾ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಮ್ಮ ವೇದಗಳನ್ನ ಅಧ್ಯಯನ, ಯಾಕೆಂದ್ರೆ ಜ್ಞಾನ ಬರ್ಬೇಕಾದ್ರೆ ವೇದಗಳ ಮೂಲಕವೇ. ಆದ್ದರಿಂದ ನಾವ್ ಏನ್ ಮಾಡ್ಬೇಕಿವಾಗ? ನಮ್ಮಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಯಾವುದು ವೇದಗಳ ವಿಷಯದಲ್ಲಿ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಹೇಳ್ತಾ ನೋಡಿ, ತ್ರೈಗುಣ್ಯ ವಿಷಯ ವೇದಾ ಅರ್ಜುನ ತ್ವಂ ನಿಸ್ತ್ರೈಗುಣ್ಯ ಭವ. ಅರ್ಜುನಂಗೆ ಹೇಳ್ದ ಕೃಷ್ಣ, ವೇದಗಳು ತ್ರೈಗುಣ್ಯ ವಿಷಯಗಳು. ತ್ರೈಗುಣ್ಯ ವಿಷಯ ಅಂದ್ರೇನು? ಆಚಾರ್ಯ ಬೆಳಿತಾರೆ ಇಲ್ಲಿ, ವೇದಾನಾಂ ಪರೋಕ್ಷಾರ್ಥತ್ವಾತ್ ತ್ರಿಗುಣ ಸಂಬಂಧಿ ಸ್ವರ್ಗಾದಿ ಪ್ರತೀತೋ ಅರ್ಥ ಇವ ಭಾತಿ. ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ವೇದಗಳು ಪರೋಕ್ಷಾರ್ಥ. ಪರೋಕ್ಷಾರ್ಥ ಅಂದ್ರೆ ಒಂದು ಶಬ್ದದಿಂದ ಅದು ಇನ್ನೇನನ್ನೋ ಹೇಳ್ತಾ ಇದೆ. ಆದ್ದರಿಂದ ಗುರುಗಳ ಮೂಲಕ ಉಪದೇಶವನ್ನ ಪಡೆದು ಅನುಸಂಧಾನ ಮಾಡ್ಕೋಬೇಕು ನೀನು. ವೇದಗಳು ಪರೋಕ್ಷಾರ್ಥವಾದ್ದರಿಂದ ಪ್ರತ್ಯಕ್ಷಾರ್ಥ ಅಲ್ಲ, ಅದು ರಹಸ್ಯವಾಗಿ ಅದೊಂದು ಗುಟ್ಟಾಗಿ ತನ್ನ ಅರ್ಥವನ್ನ ತಿಳಿಸ್ಕೊಡ್ತಾ ಇರೋದ್ರಿಂದ ತ್ರಿಗುಣ ಸಂಬಂಧಿಯಾಗಿರ್ತಕ್ಕಂತಹ ಸ್ವರ್ಗಾದಿಗಳನ್ನ ವೇದಗಳು ಪ್ರತಿಪಾದನೆ ಮಾಡ್ತಾ ಇರುವಂತೆ ಕಣ್ಣಿಗೆ ಕಾಣುತ್ತೆ. ಯಾಕೆ? ವೇದಗಳ ಪರಮ ಮುಖ್ಯ ಅರ್ಥ ಭಗವಂತನ ಸರ್ವೋತ್ತಮತ್ವ. ಆದ್ರೆ ಹೇಳ್ತಾ ಇರೋದೇನು? ಶಬ್ದಗಳ ಮೂಲಕ ಆ ಶಬ್ದ ದೇವರ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಿರೋದು. ಆದ್ರೆ ನಮ್ ಕಣ್ಣಿಗೆ ಕಾಣೋದೇನು? ಓ, ವೇದ ಸ್ವರ್ಗವನ್ನ ಹೇಳ್ತಾ ಇದೆ, ವೇದ ಭೋಗವನ್ನ ಹೇಳ್ತಾ ಇದೆ, ವೇದ ಸುಖವನ್ನ ಹೇಳ್ತಾ ಇದೆ ಅಂತ ನಮ್ ಕಣ್ಣಿಗೆ ಕಾಣುತ್ತೆ. ಕೃಷ್ಣ ಹೇಳ್ತಾನೆ, ಪರೋಕ್ಷವಾದಿ ವೇದ ಅಯಂ ಇತಿ ಉಕ್ತಂ. ವೇದ ಅಂದ್ರೆ ಯಾವುದು? ಅದು ಪರೋಕ್ಷವಾದಿಯಾದದ್ದು ವೇದ. ಹೇಳ್ತಾರೆ ನೋಡಿ, ಪ್ರತ್ಯಕ್ಷವಾಗಿ ಹೇಳ್ತಾ ಇಲ್ಲ ವೇದ. ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣುವಂತ ತಿಳಿಸ್ಕೊಡ್ತಾ ಇಲ್ಲ ವೇದ.
ವೇದ ಪರೋಕ್ಷವಾದಿ, ವೇದ ಪರೋಕ್ಷವಾದಿ, ಪ್ರತ್ಯಕ್ಷವಾದಿ ಅಲ್ಲ. ಆದ್ದರಿಂದ ಅರ್ಜುನ ತ್ವಂ ನಿಸ್ತ್ರೈಗುಣ್ಯೋ ಭವ, ನೀನು ನಿಸ್ತ್ರೈಗುಣ್ಯನಾಗು. ಅದರ್ಥ ಏನು? ಅತಃ ಪ್ರಾತೀತಿಕೆ ಅರ್ಥೆ ಭ್ರಾಂತಿಂ ಮಾ ಕುರು ಇತ್ಯರ್ಥ. ಪ್ರಾತೀತಿಕವಾದ ಕಣ್ಣಿಗೆ ಕಾಣುವಂತಹ ಅರ್ಥದಲ್ಲಿ ಸ್ವರ್ಗ, ಭೋಗ, ಐಶ್ವರ್ಯ ಇತ್ಯಾದಿಗಳ ವಿಷಯದಲ್ಲಿ ಭ್ರಾಂತನಾಗಬೇಡ. ನಿಸ್ತ್ರೈಗುಣ್ಯ ಭವ ಅಂತಂದ್ರೆ ಸ್ವರ್ಗಾದಿ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಾ ಇದೆ ವೇದಗಳು ಅಂತ ನೀನು ಭ್ರಾಂತನಾಗಬೇಡ, ಭ್ರಾಂತಿಗೆ ಈಡಾಗಬೇಡ. ಇದರಿಂದ ವೇದಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡತಕ್ಕಂಥ ಭಾಗ ಭಗವಂತನ ಸರ್ವೋತ್ತಮತ್ವ ಜ್ಞಾನ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಆಚಾರ್ಯ ಹೇಳ್ತಾರೆ ನೋಡ್ರಿ, ವೇದಗಳಲ್ಲಿ ಸ್ವರ್ಗಾದಿಗಳ ವಿಷಯ ಇಟ್ಕೊಂಡಿಲ್ಲಿ ಹೇಳ್ತಿಲ್ವಾ ಅಂತ ಹೇಳ್ತಾರೆ. ಅದು ಮುಖತಃ ಅಷ್ಟೇ. ಆ ವಿಷಯಕ್ಕೆ ನಾವು ಭ್ರಾಂತರಾಗಬಾರದು. ಅದನ್ನೇ ಕೃಷ್ಣ ಹೇಳೋದು, ವೇದಗಳಲ್ಲಿ, ರಾಮಾಯಣದಲ್ಲಿ, ಪುರಾಣಗಳಲ್ಲಿ, ಭಾರತದಲ್ಲಿ ಆದಾವಂತೇಚ ಮಧ್ಯೇಚ, ಮೊದಲು, ಮಧ್ಯದಲ್ಲಿ, ಕೊನೆಯಲ್ಲಿ ವಿಷ್ಣುವೇ ಹೇಳಲ್ಪಡ್ತಾ ಇದ್ದಾನೆ. ಸಮಸ್ತ ಶಾಸ್ತ್ರಗಳ ತಾತ್ಪರ್ಯನಾಗಿ ನಿಂತಿರತಕ್ಕಂಥವನು ಯಾರು? ಪರಮಾತ್ಮ ನಾರಾಯಣ. ಸರ್ವೇ ವೇದಾ ಯತ್ ಪದಮಾಮನಂತಿ, ಎಲ್ಲ ವೇದಗಳು ಯಾರ ಸ್ವರೂಪವನ್ನ ತಿಳಿಸಿಕೊಡ್ತಾ ಇದೆಯೋ, ಯತ್ಪದಂ, ವಿಷ್ಣುವಿನ ಪದ ಅಂದ್ರೆ ಸ್ವರೂಪ. ಎಲ್ಲ ವೇದಗಳು ಯಾವ ಪರಮಾತ್ಮನ ಸ್ವರೂಪವನ್ನ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆಯೋ, ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿದಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವ ಚ ವೇದ ಪ್ರಣಿಹಿತೋ ಧರ್ಮೋ ಹ್ಯಧರ್ಮಸ್ತದ್ವಿಪರ್ಯಯಃ. ಎಲ್ಲ ಧರ್ಮಗಳಿಗೂ ಮೂಲವಾದದ್ದು ವೇದ. ಜ್ಞಾನಿಗಳು ಮಾಡಿದ್ದು ಆಚಾರ. ಎಲ್ಲ ಪ್ರಮಾಣ ಇದೆ. ವೇದಗಳು ಯಾವ್ದು ಹೇಳತ್ತೋ ಅದು ಧರ್ಮ, ಯಾವುದು ವೇದಕ್ಕೆ ವಿರೋಧವಾಗಿದೆಯೋ ಅದು ಅಧರ್ಮ. ಹೀಗೆಲ್ಲವೂ ಸ್ಪಷ್ಟವಾಗಿದೆ. ಆದ್ದರಿಂದ ಇತಿ ವೇದಾನಾಂ ಸರ್ವಾತ್ಮನ ವಿಷ್ಣು ಪರತ್ವೋಕ್ತೇ. ಆದ್ದರಿಂದ ಸರ್ವಾತ್ಮನ ವೇದಗಳು ವಿಷ್ಣುಪರ, ಭಗವಂತನ, ವಿಷ್ಣುವಿನ, ನಾರಾಯಣನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು ವೇದಗಳು. ಆದ್ದರಿಂದ ಪರಮಾತ್ಮನನ್ನ ತಿಳಿಸಿಕೊಡತಕ್ಕಂಥದ್ದು ಧರ್ಮ, ಯಾವುದು ಪರಮಾತ್ಮನನ್ನು ತಿಳಿಸಿಕೊಡೋದಿಲ್ಲ ಅದು ಅಧರ್ಮ. ತದ್ವಿಹಿತಸ್ಯ ತದ್ವಿರುದ್ಧಸ್ಯ ಚ ಧರ್ಮಾಧರ್ಮತ್ವೋಕ್ತೇಶ್ಚ. ದೇವರ ಜ್ಞಾನಕ್ಕೆ ಅನುಕೂಲವಾಗಿರತಕ್ಕಂಥ ಎಲ್ಲ ಕರ್ಮಗಳು ಧರ್ಮ. ದೇವರ ಜ್ಞಾನ ನಮ್ಮಿಂದ ದೂರ ಮಾಡುವಂತೆ, ನಮಗೆ ಯಾವುದು ದೇವರ ವಿಷಯಿಕವಾಗಿರತಕ್ಕಂತಹ ತತ್ವಜ್ಞಾನ ಬರದೇ ಇರುವಂತೆ ಮಾಡುತ್ತೋ ಅದು ಅಧರ್ಮ. ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿ ಧರ್ಮ, ದೇವರ ಜ್ಞಾನ ಬರದೇ ಇರುವಂತೆ ಮಾಡುವಂತದ್ದು ಅಧರ್ಮ. ಧರ್ಮ ಅಂದ್ರೆ ಇದು ಡೆಫಿನೇಷನ್ ಕೊಡ್ತಾರೆ ಆಚಾರ್ಯರು. ಭಗವಂತನ ಸರ್ವೋತ್ತಮತ್ವ ಜ್ಞಾನಕ್ಕೆ ಅನುಕೂಲವಾದಂತಹ ಕರ್ಮಾದಿಗಳು ಧರ್ಮ. ಯಾವ ಕರ್ಮಗಳನ್ನ ಆಚರಣೆ ಮಾಡುವುದರಿಂದ ದೇವರ ಸರ್ವೋತ್ತಮತ್ವ ಜ್ಞಾನ ಬರೋದಿಲ್ಲ ಅದು ಅಧರ್ಮ. ಆದ್ದರಿಂದ ಅರ್ಜುನ, ನೀನು ಮುಖತಃ ಕಾಣುವಂತಹ ವಿಷಯಕ್ಕೆ ಮರುಳಾಗಬೇಡ. ಆದ್ದರಿಂದ ದೇವರ ಸರ್ವೋತ್ತಮತ್ವದ ವಿಷಯದಲ್ಲಿಯೇ ದೃಢನಾಗು. ಎಲ್ಲ ವೇದಗಳು ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಎಲ್ಲ ವೇದಗಳಲ್ಲಿಯೂ ಕೂಡ ಪರಮಾತ್ಮ ಸರ್ವೋತ್ತಮ ನಾರಾಯಣ ಪ್ರತಿಪಾದಿತನಾಗ್ತಾ ಇದ್ದಾನೆ ಎನ್ನುವಂತಹ ವಿಷಯವನ್ನ ಇಟ್ಟುಕೊಂಡೇ ನೀನು ಶಾಸ್ತ್ರಾಧ್ಯಯನವನ್ನ ಮಾಡಬೇಕು. ಎಲ್ಲ ವೇದಗಳಿಗೂ ಇದೇ ಅರ್ಥ, ಬೇರೆ ಅರ್ಥ ಇಲ್ಲ. ಎಲ್ಲ ವೇದಗಳು ವಿಷ್ಣುಪರ, ಮುಖತಃ ಕಾಣುವಂತಹ ಸ್ವರ್ಗಾದಿ ಫಲಗಳಿಗೆ ಮರುಳಾಗದೆ ಮೋಕ್ಷ ಫಲವನ್ನ ಕೊಡತಕ್ಕಂತ ನನ್ನನ್ನ ನಿರಂತರವಾಗಿ ಸ್ಮರಣೆ ಮಾಡಬೇಕು ನೀನು.
ಅಂತ ಈ 4 ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ. ಹಾಗಿದ್ರೂ ಕೂಡ ಕಾಮ್ಯ ಕರ್ಮಗಳನ್ನ ಮಾಡತಕ್ಕಂತ ಪಾಪ ಕೆಲವರು ಕರ್ಮಾಚರಣೆ ಮಾಡೋದು ಯಾಕೆ? ಸುಖ ಬೇಕು ಅಂತಲೇ ಕರ್ಮಾಚರಣೆ, ಜ್ಞಾನ ಬೇಕು ಅಂತ ಯಾರು ಕರ್ಮಾಚರಣೆ ಮಾಡ್ತಾರೆ ಇವತ್ತು ಲೋಕದಲ್ಲಿ? ಯಾವನೂ ಇಲ್ಲ. ಸುಖ ಬೇಕು ಅಂತಲೇ ಮಾಡೋದು, ಭೋಗ ಬೇಕು ಅಂತಾನೆ ಮಾಡೋದು, ಐಶ್ವರ್ಯ ಬೇಕು ಅಂತಲೇ ಮಾಡೋದು ಅಲ್ವಾ? ಆದ್ದರಿಂದ ಎಲ್ಲರೂ ಕರ್ಮಾಚರಣೆಯನ್ನ ಮಾಡುವುದರ ಉದ್ದೇಶ ಏನು? ಸುಖ, ಭೋಗ, ಐಶ್ವರ್ಯ, ಸ್ವರ್ಗ, ಆರಾಮಾಗಿರ್ಬೇಕು, ಕಷ್ಟಪಡಬಾರದು, ಎಲ್ಲ ಅದಕ್ಕೆ ಮಾಡುವಂಥದ್ದು. ಆದ್ದರಿಂದ ಜ್ಞಾನಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವುದು ಕೇವಲ ಜ್ಞಾನ ಸಾಧನೆಗಾಗಿ, ಮೋಕ್ಷ ಸಾಧನೆಗಾಗಿ ಮಾತ್ರ ಕರ್ಮಾಚರಣೆಯನ್ನ ಮಾಡ್ತಾರೆ. ಆದ್ದರಿಂದ ಕಾಮ್ಯ ಕರ್ಮಗಳನ್ನ ಮಾಡುವಂತ ವ್ಯಕ್ತಿಗಳಿಗೆ ಏನು ಫಲ ಬರುತ್ತೋ ಅದು ಜ್ಞಾನಿಗಳಿಗೆ ಬರೋದಿಲ್ಲ. ಜ್ಞಾನಿಗಳಿಗೆ ಬರತಕ್ಕಂತಹ ಫಲ ಕಾಮ್ಯಕರ್ಮಿಗಳಿಗಿಲ್ಲ. ಸಮ ಆಯ್ತಲ್ಲ, ಇವ್ರಿಗೆ ಫಲ ಅವ್ರದಿಲ್ಲ, ಅವ್ರಿಗೆ ಇವ್ರಿಗೆ ಬರೋದಿಲ್ಲ. ಕೆಲವರು ಕಾಮ್ಯಕರ್ಮದಲ್ಲೇ ಆಸಕ್ತಿ, ಕೆಲವರಿಗೆ ಅಂತವರಿಗೆ ಮೋಕ್ಷ ಫಲ ಇಲ್ಲ. ಮೋಕ್ಷ ಫಲದಲ್ಲೇ ಕೆಲವರಿಗೆ ಆಸಕ್ತಿ, ಅವರಿಗೆ ಕಾಮ್ಯಕರ್ಮ ರೂಪವಾಗಿರ್ತಕ್ಕಂತಹ ಕರ್ಮಗಳಿಂದ ಫಲ ಸ್ವರ್ಗಾದಿಗಳು ಅವರಿಗಿಲ್ಲ. ಆದ್ದರಿಂದ ಇವರ ಫಲ ಅವರಿಗಿಲ್ಲ, ಅವರ ಫಲ ಇವರಿಗಿಲ್ಲ. ಎರಡು ಸಮ ಆಯ್ತಲ್ಲ ಇಲ್ಲಿ. ಅದಕ್ಕೆ ಹೇಳ್ತಾನೆ ಕೃಷ್ಣ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಕೃಷ್ಣ ಸ್ಪಷ್ಟವಾಗಿ ಹೇಳಿದ, ಹಾಗೆಲ್ಲ ಇಲ್ಲಪ್ಪ, ನೀವು ಹಾಗೆಲ್ಲ ತಿಳ್ಕೊಳಿಕ್ ಹೋಗ್ಬೇಡ್ರಿ. ಏನು ಜ್ಞಾನಕ್ಕೆ ಹೇಳಿದಂತಹ ಫಲ, ಯದ್ಯಪಿ ಜ್ಞಾನ ಫಲಂ ಕಾಮ್ಯಕರ್ಮಿಣಾಂ ನ ಭವತಿ. ಕಾಮ್ಯಕರ್ಮಿಗಳಿಗೆ ಜ್ಞಾನಕ್ಕೆ ಜ್ಞಾನ ಫಲ ಅಂತನ್ನೋದು ಇಲ್ಲ. ಯಾಕೆ? ಯತಃ ಕಾಮ್ಯಕರ್ಮಿಣಾಂ ಫಲಂ ಸ್ವರ್ಗಾದಿಕಂ ಜ್ಞಾನಿನಾನ್ನ ಭವತಿ ಇತಿ ಜ್ಞಾನ ಕರ್ಮ ಮಾರ್ಗಯೋ ಸಾಮ್ಯಮೇವ. ಜ್ಞಾನ ಮಾರ್ಗವೋ ಕರ್ಮ ಮಾರ್ಗವೋ? ಕರ್ಮ ಮಾರ್ಗದಿಂದ ಸ್ವರ್ಗ, ಜ್ಞಾನ ಮಾರ್ಗದಿಂದ ಮೋಕ್ಷ. ಯಾರು ಕರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವರಿಗೆ ಜ್ಞಾನ ಮಾರ್ಗ ಇಲ್ಲ. ಯಾರು ಜ್ಞಾನ ಮಾರ್ಗದಲ್ಲಿ ಹೋಗ್ತಾರೋ ಅವರಿಗೆ ಕರ್ಮ ಮಾರ್ಗ ಇಲ್ಲ. ಇವ್ರ ಫಲ ಇವರಿಗಿಲ್ಲ, ಇವರ ಫಲ ಇವರಿಗಿಲ್ಲ. ಆದ್ದರಿಂದ ವೇದಗಳು ಸಮ ಆಯ್ತಲ್ಲ, ನಿಮ್ಮದು ನಿಮಗೆ, ಇವ್ರದ್ದು ಇವ್ರಿಗೆ, ಅಂತ ಚಾಯ್ಸ್ ಅವ್ರದೇ. ಯಾರು ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅವರು ಶಾಸ್ತ್ರಗಳಲ್ಲಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಹಾಗೆಲ್ಲ ಹುಚ್ಚುಚ್ಚಾಗಿ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ. ಸಮುದ್ರದ ನೀರಲ್ಲಿ ಬಾವಿ ನೀರು ಸೇರತ್ತೋ ಇಲ್ವೋ? ಬಾವಿಯ ನೀರಲ್ಲಿ ಸಮುದ್ರದ ನೀರು ಸೇರೋದಿಲ್ಲ. ಬಾವಿಯ ನೀರಿನ ಒಳಗೆ ಸಮುದ್ರದ ನೀರಿಗೆ ಪ್ರವೇಶ ಇಲ್ಲ. ಯಾಕೆ? ಅದರ ಪಾತ್ರ ತುಂಬಾ ಚಿಕ್ಕದು. ಆದ್ರೆ ಸಮುದ್ರದ ಒಳಗೆ ಬಾವಿ ಸೇರ್ಕೊಳ್ಳುತ್ತೋ ಇಲ್ವೋ? ಅದರಂತೆ ಜ್ಞಾನ ಫಲ ಸಮುದ್ರ, ಕರ್ಮ ಬಾವಿ ಇದ್ದ ಹಾಗೆ. ಯಾರು ಜ್ಞಾನಕ ಮಾರ್ಗದಲ್ಲಿ ಪ್ರವೇಶ ಮಾಡ್ತಾ ಇರ್ತಾರೋ, ಯಾರು ಭಗವಂತನ ತತ್ವಜ್ಞಾನದ ವಿಷಯದಲ್ಲಿ ಮುಂದುವರಿತಾರೋ ಅಂತಹ ವ್ಯಕ್ತಿಗಳಿಗೆ ಸ್ವರ್ಗಾದಿ ಫಲ ಉಂಟೇ ಉಂಟು. ಯಾಕೆ? ಅವ್ರು ಸಮುದ್ರದ ನೀರಿನ ಒಳಗೆ ಬಾವಿ ಹಿಡಿಸತ್ತೆ. ಸಂಪ್ಲುತೋದಕ್ಕೆ, ಸಮುದ್ರದ ನೀನು ಸಂಪ್ಲುತೋದಕ್ಕೆ ಅಂತರ್ಭವತ್ಯೇವ. ಉದಪಾನ ಅಂದ್ರೆ ಬಾವಿ. ಯಾವಾನರ್ಥ ಉದಪಾನೆ, ಬಾವಿಯ ನೀರು ಸಮುದ್ರದ ಒಳಗೆ ಸೇರುವಂತೆ ಜ್ಞಾನ ಮಾರ್ಗದಲ್ಲಿ ನಡೀತಿರತಕ್ಕಂತಹ ವ್ಯಕ್ತಿಗಳಿಗೆ ಈ ಸ್ವರ್ಗ ಇತ್ಯಾದಿಗಳ ಫಲ ಉಂಟೇ ಉಂಟು. ಅವಾಂತರವಾಗಿ ಮುಖ್ಯ ಫಲ ಮೋಕ್ಷ ಅದು ಉಂಟು. ಆದರೂ ಕೂಡ ವಿಜಾನತೋಪಿ ಜ್ಞಾನಿನೋ ಬ್ರಾಹ್ಮಣಸ್ಯ ಫಲೆ ಅಂತರ್ಭವತಿ. ಬ್ರಹ್ಮಣತಿ ಇತಿ ಬ್ರಾಹ್ಮಣ, ಇಲ್ಲಿ ಬ್ರಾಹ್ಮಣ ಅಂತ ಕೃಷ್ಣ ಹೇಳ್ದ. ಬ್ರಾಹ್ಮಣಸ್ಯ ವಿಜಾನತಃ, ಎಲ್ಲ ವೇದಗಳಿಗೂ ಮೋಕ್ಷವೇ ಫಲ.
ಭಗವಂತನ ತತ್ವಜ್ಞಾನ, ಆ ತತ್ವಜ್ಞಾನದ ಮೂಲಕ ಮೋಕ್ಷ ಫಲ ಸಕಲ ವೇದಗಳಿಗೂ ಅಂತ ತಿಳಿಯತಕ್ಕಂತಹ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಜನ್ವಾರ ಹಾಕೊಂಡಂತ ಜಾತಿ ಅಲ್ಲ. ಆಚಾರ್ಯ ಭಾಷ್ಯ ಬರೀತಾರೆ, ಬ್ರಹ್ಮ ಅಣತೀತಿ ಬ್ರಾಹ್ಮಣ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲ ವೇದಗಳಿಗೆ ಪರಮಾತ್ಮನ ವಿಷಯವೇ ತಾತ್ಪರ್ಯ, ಮೋಕ್ಷವೇ ಫಲ ಅಂತ ಗೊತ್ತಿದೆ. ಆದ್ರೂ ಕೂಡ ಅವರಿಗೆ ಸ್ವರ್ಗಾದಿಗಳು ಬರುತ್ತೆ. ದೊಡ್ಡ ವಿಷಯವನ್ನು ನಾವು ನೋಡಿದಾಗ ಚಿಕ್ಕ ಫಲ ಬರುವಂತೆ. ಆದ್ರೆ ಯಾರು ಕೇವಲ ಕರ್ಮ ಅಂತ ಹೋಗ್ತಾ ಇರ್ತಾರೋ, ಕೇವಲ ಸುಖ ಭೋಗ ಐಶ್ವರ್ಯದಲ್ಲಿ ಆಸಕ್ತಿ ಯಾರಾಗಿರ್ತಾರೋ ಅಂತ ವ್ಯಕ್ತಿಗಳಿಗೆ ಇದಿಲ್ಲ, ಜ್ಞಾನ ಮಾರ್ಗ ಇಲ್ಲ. ಯಾವಾಗಲೂ ಬುದ್ಧಿ ಬಂದು ಸಾಕಾಗಿ ಬರ್ಬೇಕಷ್ಟೇ. ಆದ್ರೆ ಜ್ಞಾನ ಮಾರ್ಗದಲ್ಲಿ ಹೋಗುವಾಗ ದೇವ್ರ ಏನ್ ಮಾಡ್ತಾನೆ, ಸುಖ ಭೋಗ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಯಾಕೆ? ಅವನ ಗೋಲು ತುಂಬಾ ದೊಡ್ಡದಾಗಿದೆ, ಜ್ಞಾನ ಎನ್ನುವಂತಹ ವಿಷಯದಲ್ಲಿದೆ. ಆದ್ದರಿಂದ ತತ್ವಜ್ಞಾನಕ್ಕೆ ಫಲ ಎರಡೂ ಬರುತ್ತೆ. ಲೌಕಿಕವಾಗಿರ್ತಕ್ಕಂತಹ ಸುಖ ಭೋಗವೂ ಇದೆ. ಆ ಸುಖ ಭೋಗವನ್ನ ಪರಮಾತ್ಮ ಶಾಸ್ತ್ರ ಹೇಳಿದಂತಹ ಜ್ಞಾನ ಸಾಧನೆಗೆ ಅನುಕೂಲವಾಗುವಂತೆ ಮಾಡಿಕೊಡ್ತಾನೆ. ಅದು ವಿಶೇಷ. ಐಶ್ವರ್ಯ ಬಂತು ಒಂದು ಮಾತ್ರಕ್ಕವರು ದೇವರನ್ನ ಮರ್ತು ಬಿಡೋದಿಲ್ಲ. ಭಗವಂತನ ಸರ್ವೋತ್ತಮತ್ವ ಜ್ಞಾನದ ಇನ್ನೂ ಹೆಚ್ಚಾದಂತಹ ಅನುಸಂಧಾನ ಮಾಡ್ಲಿಕ್ಕೆ ಅನುಕೂಲ ಅಂತ ತಿಳ್ಕೊಳ್ತಾರೆ ಜ್ಞಾನಿಗಳು. ಆದ್ದರಿಂದ ಅರ್ಜುನ, ನೀನು ವೇದಗಳು ಪರಮ ಮುಖ್ಯವಾಗಿ ಹೇಳ್ತಾ ಇರತಕ್ಕಂತಹ ವಿಷಯದ ಮೇಲೆ ಆಸಕ್ತನಾಗ್ಬೇಕಪ್ಪ, ಬೇರೆಯ ವಿಷಯದಲ್ಲಿ ಹೋಗಬಾರದು. ಯಾಕೆ? ಎಲ್ಲವೂ ಕೂಡ, ಎಲ್ಲ ಶಾಸ್ತ್ರವೂ ಕೂಡ ದೇವರ ಸರ್ವೋತ್ತಮತ್ವದ ವಿಷಯವನ್ನೇ ತಿಳಿಸಿಕೊಡ್ತಾ ಇರೋದ್ರಿಂದ, ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಭಗವಂತನ ಸರ್ವೋತ್ತಮತ್ವದ ವಿಷಯವೇ ಇರೋದ್ರಿಂದ ನೀನು ಆ ವಿಷಯದಲ್ಲಿ ಹೋಗಬೇಕು. ಕರ್ಮಾಚರಣೆಯ ವಿಷಯದಲ್ಲಿ ಅಷ್ಟು ಆಸಕ್ತನಾಗಬಾರದು ಅಂತ ಅನ್ನೋದು ಕೃಷ್ಣ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಹಾಗಾದ್ರೆ ಕರ್ಮ ಮಾಡ್ಲೇಬಾರ್ದ? ಅಂದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬುದಾ ಕೃಷ್ಣ ಕರ್ಮದ ವಿಷಯವನ್ನ ನಮಗಿನ್ನು ತಿಳಿಸಿಕೊಡ್ತಾನೆ. ಆ ಭಾಗ ಅತ್ಯಂತ ವಿಸ್ತಾರವಾಗಿ ಆಚಾರ್ಯರು ಭಾಷ್ಯವನ್ನ ಬರೆದಿದ್ದಾರೆ. ಶುರು ಮಾಡಿ ಅರ್ಧಂಬರ್ಧ ಆಗ್ಬಿಡುತ್ತೆ. ಆದ್ದರಿಂದ ಇವತ್ತಿಷ್ಟು ಸಾಕು. ಮುಂದೆ ನಾಳಿನ ಪಾಠದಲ್ಲಿ ಅದರ ಮುಂದುವರೆದ ಭಾಗವನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ನೀನು ಮದ ನಿಮ್ಮಮ್ಮ ಮದ ಭರಿತ